ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅದು ನನ್ನ ಮತ್ತೆ ಆರ್ಯ ಸರ್ ಮಧ್ಯೆ ಮಾತ್ರ ಆಗಿದ್ದು. ಈಗದು ವ್ಯಾಲಿಡ್ ಅಲ್ಲ. ಅಲ್ಲ, ಅದ್ರ ಬಗ್ಗೆ ಆರ್ಯ ಸರ್ ನಿನ್ನ ಹತ್ರ ಹೇಳಿದ್ರಾನು? ನೋ ವಂಡರ್. ಅವ್ರು ನಿನ್ನ ಹತ್ರ ಎಲ್ಲ ಹೇಳ್ಕೊತಾ ಇದ್ರು ಅಲ್ವಾ? ಮೀರಾ ಅವ್ರ ಜೊತೆ ಆಗಿರೋ ಅಗ್ರಿಮೆಂಟ್ ಪ್ರಕಾರ ಅವ್ರನ್ನ ಯಾರು ಕೆಲಸದಿಂದ ತೆಗೆದುಹಾಕೋಕ್ಕಾಗಲ್ಲ. ಸಂಜು ಅವರು ಮೀರಾ ಕಾಂಟ್ರಾಕ್ಟ್ ಪೇಪರ್ನ ಎಲ್ಲಿ ನೋಡೋದಕ್ಕೆ ಸಾಧ್ಯ? ಮೀರಾ, ಆ ಕಾಂಟ್ರಾಕ್ಟ್ ಪ್ರಕಾರ ನೀನು ಹೋಗೋ ಹಾಗಿಲ್ಲ ಅನ್ಸುತ್ತೆ ಅಲ್ವಾ ಅತ್ತಿಗೆ? ಇಫ್ ಐ ಆಮ್ ನಾಟ್ ರಾಂಗ್, ಶಿ ಕಾಂಟ್ ಲೀವ್. ಯಾ ಮೀರಾ, ನೀನು ಬಿಟ್ಟು ಹೋಗ್ಬೇಕು ಅಂತ ಯಾಕೆ ಅನ್ಕೊಂಡೆ? ಈಗ ಅದು ನನಗೆ ಗೊತ್ತಾಗಬೇಕು. ಯಾಕೆ ಅಂತ ಹೇಳು. ಯಾ ಹರ್ಷ ಬಾವ, ಇಫ್ ಯು ಡೋಂಟ್ ಮೈಂಡ್, ನಾನು ಮೀರಾ ಇಬ್ಬರೇ ಪರ್ಸ್ನಲ್ ಆಗಿ ಮಾತಾಡ್ಬೋದಾ? ಶೋರ್ ಅತ್ತಿಗೆ, ಕ್ಯಾರಿ ಆನ್. ಯಾ ಮೀರಾ, ಬಾ ಕೂತ್ಕೋ. ಮೀರಾ, ನೀನು ಆರ್ಯ ಸರ್ಗೋಸ್ಕರ ಕೆಲಸ ಮಾಡುವಾಗ ಅವ್ರಿಗೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಮತ್ತು ಗೌರವ ಇತ್ತೋ, ನಾನು ನಿನ್ನ ಕೈ ಕೆಳಗಡೆ ಕೆಲಸ ಮಾಡಿದಾಗಿಂದ ಇವತ್ತಿನವರೆಗೂ ನನಗೂ ಅಷ್ಟೇ ನಂಬಿಕೆ ಮತ್ತು ಪ್ರೀತಿ ಇದೆ ಮೀರಾ. ಈ ಆಫೀಸಿಗೆ ಸೇರಿಕೊಂಡಾಗ ನೀನು ಕೂಡ ನನ್ನ ರೋಲ್ ಮಾಡೆಲ್ಲೇ ಮೀರಾ. ವರ್ಧನ್ ಸಂಸ್ಥೆಗೆ ನೀನು ಸಾಕಷ್ಟು ಮಾಡಿದ್ಯಾ. ನಾನಿದನ್ನೆಲ್ಲ ನೀನು ಇಲ್ಲೇ ಉಳ್ಕೋಬೇಕು ಅನ್ನೋ ಕಾರಣಕ್ಕೆ ಹೇಳ್ತಿಲ್ಲ ಮೀರಾ. ಆದರೆ ಎಲ್ಲನೂ ನಿನಗೆ ಗೊತ್ತು, ನೀನು ಇಲ್ಲಿಂದ ಹೋಗೋ ಹಾಗಿಲ್ಲ ಅಂತ. ಯಾಕಂದರೆ ನೀನು ಆರ್ಯ ಸರ್ಗೆ ಈ ಕಂಪ್ನಿನ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಟ್ಟಿದ್ಯಾ. ಆ ಮಾತನ್ನ ಮೀರಲ್ಲ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳು ಮೀರಾ, ನೀನು ಈ ನಿರ್ಧಾರಕ್ಕೆ ಯಾಕೆ ಬಂದೆ? ಏನಾದರೂ ಉದ್ದೇಶ ಅಂತೂ ಇದ್ದೇ ಇರತ್ತೆ, ಹೇಳು. ನೀನು ನನ್ನ ಹತ್ರನೂ ಹೇಳಲ್ವಾ ಮೀರಾ? ಹೇಳು ಮೀರಾ, ನೀನು ಇಲ್ಲೇ ಇರಬೇಕಾದವಳು. ನೀನು ಯಾಕೆ ನಿರ್ಧಾರ ತಗೊಂಡಿದ್ಯಾ? ಹೇಳು. ನನ್ನಿಂದ ಆಗ್ತಿಲ್ಲ ಅನು. ಆಗ್ತಿಲ್ಲ ಅಂದರೆ ನಿನಗೇನು ಕಷ್ಟ ಆಗ್ತಿದೆ ಇಲ್ಲಿ? ಚೀಂಡೆ. ಮೀರಾ, ನೀನು ಏನು ಹೇಳ್ತಿದ್ಯಾ? ಅವರಿಂದ ಏನು ತೊಂದರೆ ಆಗ್ತಿದೆ? ಚೀಂಡೆ ಇದ್ದಾಗ ಎಲ್ಲ ಕೆಲಸಗಳು ತುಂಬಾ ಈಸಿಯಾಗಿ ಆಗ್ತಿತ್ತು. ಬಟ್ ಈಗ ಅವಳಿಲ್ಲದೆ ಇಲ್ಲಿ ಸಾಕಷ್ಟು ಕೆಲಸಗಳು ಸ್ಟಕ್ ಆಗೋಗಿದೆ. ಅವಳಿಲ್ಲದೆ ನನಗಿಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅನು. ಆ್ಯಂಡ್ ಮೇನ್ಲಿ ಇಲ್ಲಿ ನನ್ನವರು ಅಂತ ಯಾರೂ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಸರಿ ಮೀರಾ, ಇನ್ಮೇಲೆ ನಿನ್ನ ಕೆಲ್ಸಗಳಿಗೆ ತೊಂದರೆ ಆಗದಿರೋ ಹಾಗೆ, ನಿನ್ಗೆ ಯಾರೂ ಇಲ್ಲಿ ಇಲ್ಲ ಅನ್ನೋ ಫೀಲ್ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಓಕೆನಾ? ನೌ ಪ್ಲೀಸ್ ಗೋ ಬ್ಯಾಕ್ ಟು ವರ್ಕ್. ಮೀರಾ, ಅರ್ಥ ಮಾಡ್ಕೋ, ನಿನ್ನ ಅವಶ್ಯಕತೆ ಈ ಕಂಪನಿಗೆ ತುಂಬಾ ಇದೆ. ನೀನು ಇಲ್ಲಿಂದ ಹೋಗೋ ಹಾಗಿಲ್ಲ. ಪ್ಲೀಸ್ ಮೀರಾ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಅಮ್ಮ ಟೀ. ಈಗ ಬೇಡ ಮಂದ, ನಾನು ಆಮೇಲೆ ಕೇಳ್ತೀನಿ. ಸರಿ ಅಮ್ಮ.
ಬಂದ ಅಮ್ಮ ಅಮ್ಮಾಜಿಗೆ ಟೀ ಕೊಡೋದು ಬಿಟ್ಟು ಯಾಕೆ ವಾಪಸ್ ತೊಗೊಂಡೋಗ್ತಿದ್ಯಾ? ಅದೇನೋ ಹುಡುಕ್ತಿದ್ದಾರೆ, ಬೇಡ ಅಂದರು. ಟೀ ಕುಡಿಯೋಕ್ಕೂ ಸಮಯ ಇಲ್ಲದೆ ಅದೇನು ಹುಡುಕ್ತಿದ್ದಾರೆ? ಅನೋಗ್ ಕೊಡು, ಇಲ್ಲ ಅಂದರೆ ಒಂದು ಕಪ್ ಟೀ ವೇಸ್ಟ್ ಆಯಿತು ಅಂತ ಬೇಜಾರು ಮಾಡ್ಕೋತಾಳೆ. ಅಮ್ಮ ಇಲ್ಲಿ ರೂಮಲ್ಲಿದ್ದಾರೆ. ಅನು ಅಮ್ಮ ಟೀ. ಇಲ್ಲ, ನಂಗೆ ಬೇಡ. ಸರಿ ಅಮ್ಮ. ಇವಳು ಯಾಕೋ ಕಾಲಕ್ಕೆ ಬಿಸಿನೀರು ಸುರ್ಕೊಂಡಂಗೆ ಓಡ್ತಿದ್ದಾಳೆ. ಏನ್ ನಡೀತಿದೆ ಇವರಿಬ್ರು ಮಧ್ಯೆ? ಇಂಥ ಮನೆಗೆ ಬಂದು ನಾನು ವಿಷು ಸಿಕ್ಕಾಕೊಂಡ್ವಲ್ಲ. ವಿಚಿತ್ರ ಜನಗಳು. ಅನು, ನಾವು ಡೆತ್ ಸರ್ಟಿಫಿಕೇಟ್ ತಗೊಂಡಿಲ್ಲ ಅನ್ಸುತ್ತೆ. ಮನೆಗೆ ಹೋಗಿ ಅನು ಅವ್ರ ಹತ್ರ ಮಾತಾಡೋಣ ಅನ್ಕೊಂಡೆ. ಆದರೆ ಈಗ ಮನೆಗೆ ಹೋದ್ರೆ ಅನು ಅವರು ಆರಾಧನಾ ಅವ್ರ ಹತ್ರ ಮಾತಾಡೋಕೆ ಹೇಳ್ತಾರೆ. ಇಲ್ಲ, ಅದ್ರ ಬದಲು ಮನೆಗೆ ಹೋಗದಿರೋದೇ ವಾಸಿ. ಏನ್ ಸರ್, ಎಲ್ಲಾದ್ರೂ ಹೋಗ್ಬೇಕಿತ್ತ? ಡ್ರಾಪ್ ಮಾಡ್ಲಾ? ಏನ್ ಸರ್, ಒಬ್ಬರೇ ನಿಂತ್ಕೊಂಡು ಏನೋ ಮಾತಾಡ್ತಿರೋ ಆಗಿದೆ. ವರ್ಕ್ ಪ್ರೆಷರ? ನನ್ನ ಆರಿಯನ್ನ ಬಳಸ್ಕೊಂಡು ಅವರು ನನ್ನಿಂದ ದೂರ ಮಾಡಿದ್ರು. ನಂಬಿಕೆ ಬರ್ತಿಲ್ವಾ? ಇಟ್ಸ್ ಓಕೆ, ಸಮಯ ತಗೊಳ್ಳಿ. ಸತ್ಯ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರ್, ಟೀ ರೆಡಿ. ಸದ್ಯಕ್ಕೆ ಇದನ್ನು ತಗೊಳ್ಳಿ. ಅಲ್ಲ ಕಣೆ, ಒಬ್ಳೇ ಹೋಗ್ತಿದ್ಯಾ ನೀನು? ಅಮ್ಮ, ನೀನು ಗಾಬರಿ ಮಾಡ್ಕೋಬೇಡ ಅಂತ ಹೇಳೋದಕ್ಕೆ ನಾನು ನಿಂಗೆ ಕಾಲ್ ಮಾಡಿರೋದು. ಕೆಲ್ಸದ ಮೇಲೆ ಹೋಗ್ತಿದ್ದೀನಿ ಅಮ್ಮ, 1-2 ದಿನ ಅಷ್ಟೇ. ಹುಷಾರು ಕಣಮ್ಮ. ಸೌದತ್ತಿ ಎಲ್ಲವ ಇರೋ ಊರಿಗೆ ಹೋಗ್ತಿದ್ದೀನಿ ಅಮ್ಮ. ನನ್ನನ್ನು ಆ ತಾಯಿ ಹುಷಾರಾಗಿ ನೋಡ್ಕೋತಾಳೆ. ಅಲ್ಲ ಕಣಮ್ಮ, ಕರ್ದಿದ್ರೆ ನಾನು ಜೊತೆಗೆ ಬರ್ತಿರ್ಲಿಲ್ವಾ? ನೀನ್ ನಿನ್ ಕೆಲ್ಸ ಮುಗಿಸ್ಕೊತಿದ್ರೆ ನನ್ ಗುಡಿಗೆ ಹೋಗಿ ಬರ್ತಿದ್ದೆ. ಇದು ಸಡನ್ ಆಗಿ ಪ್ಲಾನ್ ಆಗಿದ್ದಮ್ಮ, ಇಲ್ಲ ಅಂದ್ರೆ ನಾನೇ ನನ್ನ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ. ಆದ್ರೂ ನೀನ್ ಇಂಥ ಟೈಮಲ್ಲಿ ಅಷ್ಟು ದೂರ ಎಲ್ಲ ಓಡಾಡೋದು ಸರಿ ಇಲ್ಲ ಅಮ್ಮ. ಹೋಗ್ಲಿ, ನೀನೇ ಹೋಗಿ ಮಾಡ್ಬೇಕಾಗಿರೋಂತ ಅರ್ಜೆಂಟ್ ಕೆಲ್ಸನ ಅದು? ಹೇಳು. ಅಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನು ಹುಷಾರಾಗಿ ಹೋಗಿ ಬರ್ತೀನಿ. ನಾನು ಆಮೇಲೆ ಮಾಡ್ತೀನಿ. ಬಾಯ್. ಸರಿ, ಹುಷಾರು. ಎಷ್ಟೇ ಹೇಳಿ ಸಮಾಧಾನ ಮಾಡಿದ್ರು ಅಮ್ಮನ ತಲೆಯಲ್ಲಿ ಏನೇನೋ ಯೋಚನೆ ಓಡ್ತಿರುತ್ತೆ ಅನ್ನೋದು ನನಗೆ ಗೊತ್ತು. ಆದರೆ ಸದ್ಯಕ್ಕೆ ನಾನು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಇದೆ. ಆರ್ಯ ಸರ್ ಡೆತ್ ಸರ್ಟಿಫಿಕೇಟ್ ಕೈಗೆ ಸಿಗ್ತೇನೆ. ನಾನು ಹೇಗೆಲ್ಲಾನು ನಂಬ್ದೆ?
ಯಾರೂ ಸಹ ಡೆತ್ ಸರ್ಟಿಫಿಕೇಟ್ ಬಗ್ಗೆ ಯೋಚನೆ ಮಾಡಿಲ್ವಲ್ಲ. ನಾನು ಈ ವಿಷಯವಾಗಿ ನಿಮ್ಮ ಹತ್ರ ಸಹಾಯ ಕೇಳಕ್ ಬಂದಿದ್ದೀನಿ. ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ಫೋನ್ ಮಾಡ್ತಿರೋದು ಯಾರು? ಆರಾಧನಾ ಅವ್ರು ಫೋನ್ ಮಾಡ್ತಿದ್ದಾರೆ. ಆದ್ರೆ ನನ್ನಿಂದ ಅವ್ರ ಜೊತೆ ಮಾತಾಡಕ್ಕಾಗಲ್ಲ. ಏನ್ ಈ ತರ ಹೇಳ್ತಾ ಇದ್ದೀರಾ? ಸಂಜು ಕೂತ್ಕೋ ಬಾಪ್ಪ. ಬಾ ಗ್ಲಾಸ್ ನೀರು ತಗೋ. ಥ್ಯಾಂಕ್ಸ್. ಸಂಜು ಏನ್ ಸಮಸ್ಯೆ ಅಂತ ನಮ್ಮ ಹತ್ರ ಹೇಳು. ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾದ್ರೆ ಖಂಡಿತ ಮಾಡ್ತೀವಿ. ಆಫೀಸಿಂದ ನಾನು ನೇರವಾಗಿ ಮನೆಗೆ ಹೋಗ್ಬೇಕಾದವನು ಅಲ್ಲಿಗೆ ಹೋಗೋಕ್ಕಾಗದೆ ಇಲ್ಲಿಗೆ ಬಂದಿದ್ದೀನಿ. ನನ್ನಿಂದ ನಿಮಗೆ ತೊಂದರೆ ಆಗಿರ್ಬೋದು, ಆದರೆ ನಿಮ್ಮನ್ನ ಬಿಟ್ರೆ ನನಗೆ ಬೇರೆ ಯಾರೂ ಇಲ್ಲ. ಪ್ಲೀಸ್ ನೀವೇ ನನಗೆ ಹೆಲ್ಪ್ ಮಾಡಬೇಕು. ಅದೇನು ಅಂತ ಹೇಳಿದ್ರೆ ಅಲ್ವಾ ನಮ್ಮಿಂದ ಸಹಾಯ ಮಾಡಕ್ಕಾಗುತ್ತೋ ಇಲ್ವೋ ಅಂತ ಹೇಳಕ್ಕಾಗೋದು. ಹಾ ಹೌದು. ನಾನು ಈ ಮೊದಲೇ ನಿಮ್ಮ ಹತ್ರ ಹೇಳಿದ್ದೀನಲ್ಲ ಸುಬ್ಬು ಅವರೇ, ಆರಾಧನಾ ಅವ್ರ ಮೇಲೆ ನನಗೆ ಯಾವುದೇ ರೀತಿಯಾದ ಭಾವನೆಗಳಿಲ್ಲ. ಅವ್ರ ಹತ್ರ ಬಂದಷ್ಟು ನನಗೆ ಹೊರೆ ಅಂತ ಅನಿಸ್ತಿದೆ. ಅವ್ರ ಹತ್ರ ಹೇಗೆ ಬಿಹೇವ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಅದು ಸಾಲದು ಅಂತ ಆರ್ಯವರ್ಧನ್ ಅವ್ರ ಗೆಳೆಯ ಅಂತ ಹೇಳ್ಕೊಂಡು ಆ ಜೇಂಡೆ ನನ್ನ ಹಿಂದೆ ಬಿದ್ದಿದ್ದಾರೆ. ನನ್ನ ಹತ್ರ ಕ್ಲೋಸ್ ಆಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವ್ರು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಆರ್ಯನ್ ಫ್ಯಾಮಿಲಿ ಅವ್ರು ಯಾರೂ ಸರಿ ಇಲ್ಲ, ಅವ್ರು ಯಾರನ್ನೂ ನಂಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಗಂಡ ಕಾಂಟ್ಯಾಕ್ಟಲ್ಲಿ ಸಿಗದೆ ಇರೋದು. ಬಟ್ ಎಲ್ಲಿ ಹೋಗಕ್ಕೆ ಸಾಧ್ಯ? ಕೇವಲ ಕೆಲಸದ ವಿಷಯದಲ್ಲಿ ಬ್ಯುಸಿ ಇದ್ದಾನೆ ಅಂದ್ರೆ ಓಕೆ, ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿರ್ಬೋದು ಅಂತ ನಮ್ಮ ಮಾಮಿನ್ ಲಾ. ಮೊದಲೇ ಮೆಮೊರಿ ಲಾಸ್ ಪೇಷಂಟ್ ಅಲ್ವಾ, ಎಲ್ಲಾದ್ರೂ ಕಳ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ದೆ ಅಷ್ಟೆ. ಒನ್ ಲಾಸ್ಟ್ ಟೈಮ್ ಐ ವಿಲ್ ಟ್ರೈ ಕಾಲಿಂಗ್ ಹಿಮ್. ಈಗೇನಾದ್ರೂ ಅವ್ನು ರಿಸೀವ್ ಮಾಡಲಿಲ್ಲ ಅಂತಂದ್ರೆ ನನ್ನ ನಿರ್ಧಾರ ತಗೊಂಡು ನಾನು ಮುಂದುವರಿತೀನಿ. ಏನ್ ನಿರ್ಧಾರ? ಅವನನ್ನ ಬಿಟ್ಟು ಹೋಗೋ ನಿರ್ಧಾರ ಅಂತೂ ಅಲ್ಲ. ಈ ಸಲ ನನ್ನ ಜೊತೆ ವಿಷಯನೂ ಕರ್ಕೊಂಡು ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ. ಹೇಳಿ ಮ್ಯಾಮ್. ನನ್ನ ಹೆಸರು ಅನು ಆರ್ಯವರ್ಧನ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಏನಾಗಬೇಕಿತ್ತು ಮೇಡಮ್? ನಾನು ಕಾಲ್ ಮಾಡಿದ್ದೆ, ಆರ್ಯವರ್ಧನ್ ಅವ್ರ ಡೆತ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂತ. ನಿಮಗೆ ಡೆತ್ ಸರ್ಟಿಫಿಕೇಟ್ ಸಿಕ್ಕಿಲ್ವಾ? ಇಲ್ಲ ಅಂತಾನೆ ಅಲ್ವಾ ಬೆಂಗಳೂರಿಂದ ಬಂದಿರೋದು. ಚೆಕ್ ಮಾಡ್ತೀನಿ ಮ್ಯಾಮ್, ಪ್ಲೀಸ್ ಒಂದೆರಡು ನಿಮಿಷ ಕೂತ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ನಾನು ಇಲ್ಲಿಗೆ ಕಾಯ್ತಾ ಕೂರೋದಕ್ಕೆ ಬಂದಿಲ್ಲ. ನಾನು ಕಾಲ್ ಮಾಡಿ ಹೇಳಿದ್ದೀನಿ ಆರ್ಯವರ್ಧನ್ ಅವ್ರ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ. ಇಲ್ಲಿ ನೋಡಿದ್ರೆ ಏನು ಕೆಲಸ ಆಗಿರೋ ತರ ಕಾಣಿಸ್ತಿಲ್ಲ. ಆಕ್ಚುಲಿ ಇದು ನಿಮ್ ಕರ್ತವ್ಯ, ಆದ್ರೆ ನಾನೇ ಫಾಲೋ ಅಪ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ದಿಸ್ ಇಸ್ ನಾಟ್ ಫೇರ್.
ಬೇಜಾರು ಮಾಡ್ಕೋಬೇಡಿ ಮೇಡಮ್, ಒಂದು 2 ನಿಮಿಷ ಕೂತ್ಕೊಳ್ಳಿ. ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾಗಿತ್ತಾ? ಏನ್ರಿ ಕೆಲಸ ಮಾಡ್ತೀರಾ ನೀವು? ಪ್ಲೀಸ್ ಮೇಡಮ್, ಹಂಗೆಲ್ಲ ಮಾತಾಡಬೇಡಿ. ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಅರೆ ಅನು, ನೀನೇನಮ್ಮ ಇಲ್ಲಿ? ಅರೆ ಸರ್, ನೀವಿಲ್ಲಿ? ಒಂದು ನಿಮಿಷ ಮ್ಯಾಮ್. ನೀನು ಹೇಳೋದನ್ನ ನಾನು ಒಪ್ತೀನಿ ಆರಾಧನಾ. ಈಗ ಮಾತ್ರ ಅಲ್ಲ, ಮೊದಲಿಂದಾನು ನಿನ್ನ ಮಾತಿನ ಮೇಲೆ ನನಗೆ ಗೌರವ ಇದೆ. ತನ್ನ ಗಂಡ ಎಲ್ಲಿರ್ಬೇಕು, ಅವನನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಂಡ್ತಿನೇ ತೀರ್ಮಾನ ತಗೋಬೇಕು. ನಿನಗೆ ಆ ಪೂರ್ತಿ ಹಕ್ಕಿದೆ. ಆದ್ರೆ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಅನು, ಈ ಕೇಸಲ್ಲಿ ನಾನು ನಿನಗೆ ಎಷ್ಟು ಸಹಾಯ ಮಾಡ್ಬೋದು ನನಗೆ ಗೊತ್ತಿಲ್ಲ. ಆದರೆ ನೀನು ಅಲ್ಲಿಂದ ಇಲ್ಲಿವರೆಗೂ ಬರೋ ಅವಶ್ಯಕತೆ ಇಲ್ಲ ಕಣಮ್ಮ. ಎಕ್ಸ್ಕ್ಯೂಸ್ ಮಿ ಸರ್, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ನನ್ನ ಗಂಡನ್ ಡೆತ್ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಸಹಾಯ ಮಾಡಿ ಅಂತ ಕೇಳಿದ್ರೆ ನೀವು ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಿಲ್ವಾ ಅಂತ ಕೇಳ್ತಿದ್ದೀರಲ್ಲ. ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನೀವು ಬೇರೆ ಏನೇನೋ ಹೇಳ್ತಾ ಇದ್ದೀರಲ್ಲ. ಸರ್ ಪ್ಲೀಸ್ ನನಗೆ ನೇರವಾಗಿ ಉತ್ತರ ಕೊಡಿ. ನಾನು ಈಗಲೇ ಡಾಕ್ಟರ್ ಮುರಳಿ ಅವ್ರ ಹತ್ರ ಮಾತಾಡಬೇಕು. ಕಾಲ್ ಮಾಡಿ ರೈಟ್ ನಾವ್ ಪ್ಲೀಸ್ ಸರ್. ಸರಿ. ಹಲೋ ಮುರಳಿ, ನಾನು HOD ಮಾತಾಡ್ತಾ ಇರೋದು. ಇಲ್ಲಿ ಅನು ಆರ್ಯವರ್ಧನ್ ಬಂದಿದ್ದಾರೆ. ಹಲೋ ಸರ್, ಅದು ಪೊಲೀಸ್ ಪ್ರೋಟೋಕಾಲ್. ನಾವು ಅವರಿಗೆ ಏನು ಹೇಳೋ ಆಗಿಲ್ಲ. ನೀವು ಏನೂ ಬಾಯ್ಬಿಡ್ಬೇಡಿ. ವಾಟ್? ಏನು ಹೇಳೋ ಹಾಗಿಲ್ವಾ? ಏನ್ ನಡೀತಿದೆ ಡಾಕ್ಟರ್ ಇಲ್ಲಿ? ಮೇಡಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಅವರಿಂದ ಆರ್ಡರ್ ಇದೆ. ನಾವೇನು ನಿಮ್ಗೆ ಹೇಳೋ ಆಗಿಲ್ಲ. ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ರೆ ನೀವೆಲ್ಲಾನು ಹೇಳ್ತೀರಾ? ಡಾಕ್ಟರ್ ಆಗಿ ನನಗೇನು ಆರ್ಡರ್ ಬಂದಿದೆಯೋ ನಾನು ಅದನ್ನೇ ಮಾಡ್ತಿದ್ದೀನಿ. ಏನೇ ಇದ್ರೂ ಪೊಲೀಸ್ ಲೀಡ್ ಮಾಡಲಿ. ಸಾರಿ, ಐ ಆಮ್ ಹೆಲ್ಪ್ಲೆಸ್. ಇಲ್ಲಿ ನಾನು ಅನ್ಕೊಂಡಿದ್ದಕ್ಕಿಂತ ಬೇರೆ ಏನೋ ನಡೀತಾ ಇದೆ. ಎಲ್ಲಾನು ಪೊಲೀಸ್ ಮುಖಾಂತರನೇ ಆಗ್ಬೇಕು ಅಲ್ವಾ? ಆಗ್ಲಿ, ಹಾಗೆ ಆಗ್ಲಿ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಆರ್ಯವರ್ಧನ್ ಅವರು ಬದುಕಿರೋ ವಿಷಯ ಇನ್ನೂ ಇವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅದು ಅಲ್ಲದೆ ಪೊಲೀಸ್ನವ್ರ ಮಾತು ಮೀರೋ ಹಾಗಿಲ್ಲ. ಹೇಗೆ ಹೇಳೋದು? ಅಲ್ಲಿ ಹೋಗಿ ತಲುಪದ್ನಾ ಇಲ್ವಾ ಏನೂ ಗೊತ್ತಿಲ್ಲ. ಅದಕ್ಕೆ ಮಾಡಿದೆ. ನಂಗೆ ಯಾಕೋ ಅವ್ರ ಮನೆಯವ್ರಿಗಿಂತ ಸಂಜು ಅವ್ರ ಮೇಲೆ ನಿಮ್ಗೆ ಕಾಳಜಿ ಜಾಸ್ತಿ ಅನ್ಸುತ್ತೆ ಮಾಮಿನ್ಲ. ನಾನೇನ್ ತಪ್ಪಾಗಿ ಹೇಳಲಿಲ್ಲ, ಒಳ್ಳೇದೇ ಹೇಳ್ದೆ ಅಲ್ವಾ? ಕಾಳಜಿ ಒಳ್ಳೇದೆ, ಆದ್ರೆ ಅದು ಮ್ಯೂಚುವಲ್ ಆಗಿರ್ಬೇಕಷ್ಟೆ. ಒಬ್ರು ಮಾತ್ರ ಕಾಳಜಿ ತೋರಿಸಿದ್ರೆ ಅದಿಬ್ರಿಗೂ ಹಿಂಸೆ ಆಗುತ್ತೆ ಅಲ್ವಾ? ಯಾಕೇನೇನೋ ಮಾತಾಡ್ತೀಯ ಮಾನ್ಸಿ? ನನಗೆ ಅವ್ರು ಇಲ್ಲಿ ಬಂದಾಗ್ಲಿಂದ ಏನೋ ಡೌಟ್ ಮಾಮಿನ್ಲ. ಐ ಮೀನ್ ಪ್ರಿಯದರ್ಶಿನಿ ಅವ್ರ ಮೇಲೆ. ಏನಾದ್ರು ಹೇಳಿದ್ರೆ ನೀವು ನನಗೆ ಬೈತೀರಾ. ಏನ್ ಡೌಟು ನಿಂಗೆ? ಆರಾಧನ ನೋಡಿದ್ರೆ ತನ್ನ ಗಂಡಂಗೆ ವಿಶ್ವಾಸ ಅನ್ನೋ ಹೆಸರು ಬಿಟ್ರೆ ಬೇರೆ ಯಾವ ಹೆಸರು ಇಲ್ಲ ಅಂತಾರೆ. ಆದ್ರೆ ಈ ಪ್ರಿಯಾ ಅವ್ರು ನೋಡಿದ್ರೆ ಅವ್ರನ್ನ ಸಂಜು ಅಂತ ಕರೀತಾರೆ. ಇದ್ರಲ್ಲಿ ಏನೋ ಬ್ಲಂಡರ್ ಇದೆ ಮಾಮಿನ್ಲ. ಆಮೇಲೆ ಇನ್ನೊಂದು ವಿಷಯ, ನೀವು ನನ್ನ ಜೊತೆ ಎಷ್ಟೋ ಸಲ ಜಗಳ ಆಡಿದ್ದೀರಾ. ಆದ್ರೂ ಊಟಕ್ಕೆ ಕೂತ್ಕೋಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟೇ ಯಾಕೆ ಸುಮ್ಮನೆ ಇದ್ರೂ ಕರೆದು ಮಾತಾಡಿಸ್ತೀರಾ ಅಲ್ವಾ ಮಾಮಿನ್ಲ? ಆದ್ರೆ
ನೀವು ಒಂದು ವಿಚಾರನ ಗಮನಿಸಿದ್ರ? ಅವ್ರ ಸೊಸೆ ಬಂದಿದ್ದಾರೆ ಅಂದ ಕೂಡಲೇ ಅವಳನ್ನ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. $700 ಕೋಟಿ ಸಾಲ ತೀರ್ಸ್ಬಿಟ್ಟು ಬಂದಿದ್ದಾಳೆ. ಆದ್ರೂ ಅವಳ ಹತ್ರ ಒಂದು ಮಾತು ಆಡದೆ ಹೋಗಿ ರೂಮ್ ಸೇರ್ಕೊಂಡ್ರು. ನಂಗೆ ಯಾಕೋ ಇದು ನಾರ್ಮಲ್ ಅಂತಾನೆ ಅನ್ನಿಸ್ತಾ ಇಲ್ಲ. ನಂಗೆ ಯಾಕೋ ಈ ಪ್ರಿಯದರ್ಶಿನಿ ಅವರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಪಕ್ಕ. ಆದ್ರೆ ವಿಷಯ ಏನು ಅಂತ ಗೊತ್ತಿಲ್ಲದೆ ನಾವು ಸುಮ್ನೆ ಊಹೆ ಮಾಡ್ಕೊಳ್ಳೋದು ಸರಿಯಲ್ಲ ಮಾನ್ಸಿ. ಸುಮ್ನೆ ಅಲ್ಲ ಮಾಮಿಲ್ಲ, ಕಾರಣ ಇದೆ. ಏನು? ಅವ್ರ ಮಗಂಗೆ 700 ಕೋಟಿ ಸಾಲ ಇರ್ಲಿಲ್ವಾ? ಅದಕ್ಕೆ ಅವ್ರು ಇಲ್ಲಿ ಬಂದು ಅವ್ರ ಇನ್ನೊಬ್ಬ ಮಗ ಆರ್ಯವರ್ಧನ್ ಮಾಡಿರೋ ಸಾಮ್ರಾಜ್ಯದಿಂದ ಏನಾದ್ರೂ ಲಾಭ ಸಿಗುತ್ತಾ ಅನ್ನೋ ಪ್ಲಾನ್ ಮಾಡಿದ್ದಾರೆ. ಅವ್ರೊಬ್ರೇ ಬಂದ್ರೆ ಅನುಕಂಪ ಸಿಗಲ್ಲ ಅಂತ ಅವ್ರ ಇನ್ನೊಬ್ಬ ಮಗನ ಟ್ರೀಟ್ಮೆಂಟ್ ಅನ್ನೋ ನೆಪದಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಮಾನ್ಸಿ, ಪ್ರಿಯಾ ಆ ಥರದವ್ರಲ್ಲ. ಅಂತ ಸಹಾಯ ಬೇಕಿದ್ರೆ ಅವ್ರು ಬಾಯ್ ಬಿಟ್ಟೆ ಕೇಳಿರೋರು, ಗೊತ್ತಾಯ್ತಾ? ಅವ್ರು ಯಾವುದೋ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ. ಗಾಡ್, ನನಗೆ ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ ಸಾಧ್ಯನೇ ಇಲ್ಲ. ಹರ್ಷ ಸರ್. ಚಂಡೆ, ಇಲ್ಲೇನ್ ಮಾಡ್ತಿದ್ಯಾ? ಯಾರನ್ನ ಇಲ್ಲಿ ಬರಕ್ ಹೇಳಿದ್ದು? ನನ್ನನ್ನು ಏಕವಚನದಲ್ಲಿ ಕರೆಯುವಷ್ಟು ನಿಮ್ಮ ಮನೇಲಿ ಯಾರು ದೊಡ್ಡವರಿಲ್ಲ ಕಣೋ. ನಿಮ್ಮನ್ನು ನೋಡೋಕೆ ಕಾಯ್ತಿದ್ದೀನಿ ಹರ್ಷ ಸರ್. ನನ್ನನ್ನು ನೋಡೋಂಥ ವಿಷಯ ಏನಿದೆ? ಎಲ್ಲ ಮುಗಿತಲ್ವಾ? ಅಲ್ಲ, ಮೀರಾಜಿ ನೀರೇನಂದ್ಲು? ಮತ್ತೆ ನನ್ನನ್ನು ಆಫೀಸಿಗೆ ಬರ್ತೀರಾ ಅಂತ ಕೇಳಿದ್ರು. ಆಫೀಸಿಗೆ ಬಂದರೆ ಅವ್ರಿಗೆ ಅನುಕೂಲ ಆಗತ್ತಂತೆ. ನಾನೇನು ದೊಡ್ಡ ಕೆಲಸಗಾರ ಅಂತ ಹೇಳ್ತಿಲ್ಲ ಸರ್. ನನಗೂ ಆಫೀಸ್ಗೆ ಬರೋಕ್ಕೆ ಇಷ್ಟ. ಜೀವನ ಪೂರ್ತಿ ಮಾಡಿದ ಕೆಲಸನ ಬಿಟ್ಟು ಹಾಗೆ ಕೂರೋದು ಕಷ್ಟ ಅಲ್ವಾ ಸರ್? ಅದಕ್ಕೆ ನಿಮ್ಮನ್ನ ಮತ್ತೆ ಅಮ್ಮನ್ನ ನೋಡಿ ಮಾತಾಡಿಸಿ ಪರ್ಮಿಷನ್ ತೊಗೊಂಡೋಗೋಣ ಅಂತ ಬಂದೆ. ಅಮ್ಮನೋ ಕೇಳು, ಅಮ್ಮ ಏನಂತಾರೋ ಅದೇ ಫೈನಲ್. ಸರಿ ಸರ್. ಒಂದು ಸಲ ಒಳಗೆ ಕಾಲಿಟ್ಟ ಮೇಲೆ ನಿಮಗೆಲ್ಲ ಇದೆ. ಆರಾಧನಾ, ನೀನು ಮಾಡ್ತಿರೋ ತಪ್ಪು ಅಂತ ಇನ್ನೊಬ್ರಿಂದ ಹೇಳಿಸ್ಕೋಬೇಕಾ ನೀನು? ಆರಾಧನಾ, ಏನ್ ಮಾಡ್ತಿದ್ದೀರಾ ನೀವು? ನೀವ್ ಮಾತಾಡ್ಬೇಡಿ ಅನು. ನೀನ್ ಎಲ್ಲಿದ್ಯೋ, ಏನ್ ಮಾಡ್ತಿದ್ಯೋ ಅಂತ ಉಸಿರು ಬಿಗಿ ಹಿಡ್ಕೊಂಡು ನಾನು ಹುಡುಕ್ತಾ ಇದ್ದೆ. ಇವ್ರ ಜೊತೆ ಇಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ ವಿಶು? ಆರಾಧನಾ, ಮಾತಿನ ಮೇಲೆ ನಿಗಾ ಇರ್ಲಿ. ನನ್ನ ಗಂಡ ನಿಮ್ ಹಿಂದೆ ಬರ್ತಾ ಇದ್ದಾರೆ. ನಮ್ಮಿಬ್ಬರ ಮಧ್ಯ ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ ಹೊರತು ಇನ್ನೇನು ಆಗ್ತಾ ಇಲ್ಲ. ಇನ್ನು ನನ್ನಿಂದ ಇದು ಯಾವುದನ್ನು ನೋಡಕ್ ಆಗಲ್ಲ. ಇಲ್ಲಿ ನಾನೇ ಪ್ರಾಬ್ಲಮ್ ಅಲ್ವಾ? ಸರಿ, ನಾನೇ ಸಾಯ್ತೀನಿ. ಯಾವ ತಲೆನೋವು ಯಾರಿಗೂ ಇರೋದಿಲ್ಲ. ನಾನು ಸಾಯ್ತೀನಿ. ಆರಾಧನಾ ಅವರೇ, ಆರಾಧನಾ ಅವರೇ,
ಆರಾಧನಾ 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 ಅವ್ರೆ ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ನೀವು? ನಿಮ್ ಕಣ್ ಮುಂದೆನೆ ನಾನು ಸಾಯ್ತೀನಿ. ನಾನಿದ್ರೆ ನಿಮಗ್ ತೊಂದ್ರೆ ಅಲ್ವಾ? ಆರಾಧನಾ ಅವ್ರೆ ಆರಾಧನಾ ಅವ್ರೆ ಏನ್ ಮಾಡ್ತಾ ಇದ್ದೀರಾ? ಬಿಡಿ, ನಾನ್ ಬದುಕಿದ್ರೆ ನಿಮಗ್ ತೊಂದ್ರೆ. ಇಳಿರಿ. ಸಾಯ್ತೀನಿ ಬಿಡಿ. ಇಳಿರಿ. ನಾನ್ ಬದುಕಿದ್ರೆ ನಿಮಗ್ ತೊಂದ್ರೆ. ಬಿಡಿ ನನ್ನ. ಆರಾಧನಾ ಅವ್ರೆ ಬಿಡಿ. ಇಳಿರಿ. ಬಿಡಿ ನನ್ನ. ಆರಾಧನಾ ಅವ್ರೆ ಏನ್ ಮಾಡ್ತಿದ್ದೀರಾ? ಬಿಡಿ ನನ್ನ. ಈ ಬದುಕು ನನಗ್ ಬೇಡ. ನನಗ್ ಕನ್ಸು ಮುಗಿಯೋದಕ್ಕಿಂತ ಬದುಕು ಮುಗಿಯೋದೇ ಲೇಸ್ ಅಲ್ವಾ? ನಾನ್ ಸಾಯ್ತೀನಿ. ಆರಾಧನಾ ಅವ್ರೆ ನನ್ ಮಾತ್ ಕೇಳಿ. ಈಗಷ್ಟೇ ನಾನ್ ಸಂಜೆ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅನೂರೇ, ಈ ಟೈಮಲ್ಲಿ ನೀವು ಈ ತರ ಸ್ಟ್ರೆಸ್ ಮಾಡ್ಕೋಬಾರ್ದು. ಮಗು ಒಳ್ಳೇದಲ್ಲ. ನೀವು ಹೊರಡಿ, ನಾನು ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರ್ತೀನಿ. ನೀವು ಹೊರಡಿ. ಏನಂದೆ ವಿಶು? ನಿನಗೆ ನಿನ್ ಹೆಂಡತಿ ಪ್ರಾಣಕ್ಕಿಂತ ಹುಟ್ಟಿರೋ ಮಗು ಮೇಲೆ ಹೆಚ್ಚು ಕಾಳಜಿ ಅಲ್ವಾ? ಅಲ್ವಾ? ರೀ, ನೀವು ಮತ್ತೆ ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ಪ್ಲೀಸ್ ಮೊದಲು ಇಲ್ಲಿಂದ ಬನ್ನಿ. ನಡೀರಿ. ಆರಾಧನಾ ಅವ್ರೆ ಪ್ಲೀಸ್ ಬನ್ನಿ. ಇನ್ ಯಾವ ಖುಷಿಗೆ ಬದುಕ್ಬೇಕು ಅಂತೀರಾನು? ನನ್ಗೆ ಇದಕ್ಕಿಂತ ನನ್ ಗಂಡ ಶಿಕ್ಷೆ ಕೊಡಕ್ ಸಾಧ್ಯನಾ? ಹೇಳಿ ಅನು, ಹೇಳಿ. ರೀ, ನೀವು ಮತ್ತೆ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ನಾನ್ ತಪ್ಪಾಗಾದ್ರೂ ಅರ್ಥ ಮಾಡ್ಕೋತಾ ಇದೀನಿ. ನೀನ್ ಅರ್ಥನೂ ಮಾಡ್ಕೋತಾ ಇಲ್ವಲ್ಲ ವಿಶು? ನಾನು ನಿನ್ನ ಹೆಂಡತಿ, ಅದನ್ನಾದ್ರೂ ಒಪ್ತೀಯಾ? ಇದಕ್ಕಾದ್ರೂ ಉತ್ತರ ಕೊಡು ವಿಶು. ನಾನು ನಿನ್ ಹೆಂಡತಿ ಹೌದೋ ಅಲ್ವೋ? KBO ಫ್ಯೂಸ್ ತೆಗೆದ್ಬಿಟ್ಟಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದ ಪುಷ್ಪ ಅವರೇ. ನಾನ್ ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ. ಯಾವನವನು ಏಳ್ಳೆ ಕೈಲಿ ಕಿತ್ಕೊಂಡು ಹೋಗ್ತಾನಲ್ಲ, ಒಂದಿನ ಹೆಚ್ಚಿಗೆ ಸಮಯ ಕೊಟ್ರೆ ಅವನ್ದೇನಾರ ಹೋಗುತ್ತಾ? ಬೇಜಾರು ಮಾಡ್ಕೋಬೇಡಿ, ತಗೊಳ್ಳಿ ಪುಷ್ಪ ಅವರೇ. ನನ್ನ ಬಗ್ಗೆ ನಿಮಗೆ ಬಹಳ ಸಿಟ್ಟಿದೆ ಅಂತ ಗೊತ್ತು ಪುಷ್ಪ ಅವರೇ. ಆಗಿದ್ದನ್ನೆಲ್ಲ ಮರ್ತ್ಬಿಡಿ ಪುಷ್ಪ ಅವರೇ. ಪ್ಲೀಸ್ ಇದನ್ನ ತಗೊಳ್ಳಿ. ಅದೆಲ್ಲಿತ್ತೋ ಅಲ್ಲೇ ಇಡ್ಲಿ, ನಾನೇ ತಗೋತೀನಿ. ಇಲ್ಲ ಬಿಲ್ ಕಟ್ಟಿದ್ರೆ ಕೇಬೇನೋ ಬಂದ್ ಹಾಕ್ತಾನೆ. ನಿಮ್ ಉಪಕಾರ ಏನ್ ಬೇಡ ನಮ್ಗೆ. ಅನು ಹೇಗಿದ್ದಾಳೆ? ಸೀಮಂತ ಯಾವಾಗ ಅಂತ ಹೇಳಿದ್ರೆ ಅವ್ರತ್ತೆ? ಜೋರಾಗೆ ಮಾಡ್ತಾರೆ ಅನ್ಸುತ್ತೆ ಅಲ್ವಾ? ಯಾಕಮ್ಮ ಸೀಮಂತಕ್ಕೆ ಬರೋರ್ಗೆಲ್ಲ ವಿಷ ಕೊಡ್ಬೇಕಂತ ಏನಾರು ಯೋಚನೆ ಮಾಡಿದ್ಯಾ? ಹೆಂಗೆ ಸುಬ್ಬು, ನಾಳೆ ಹೋಗಿ ಬಿಲ್ ಕಟ್ತಿ ಅಷ್ಟೇ. ಸಾರಿ ಪುಷ್ಪ ಅವರೇ, ನಾನು ಒಂಟಿಯಾಗಿರ್ಬೇಕು, ನನ್ನ ಮಗಳು ನನ್ನ ಹಾಗೆ ಒಂಟಿಯಾಗಿರ್ಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಇಷ್ಟು ಸಲ ಅಂತ ಒಬ್ಬರನ್ನೇ ಕ್ಷಮಿಸ್ತಾ ಇರಕ್ಕಾಗತ್ತೆ. ಏನ್ ಹರ್ಷ? ಜೇಂಡಿ ಬಂದಿದ್ನ? ನಿಮ್ಮ ಹತ್ರ ಮಾತಾಡಿದ್ನಾ? ಎಸ್ ಹರ್ಷ, ಯು ವಾಸ್ ಹಿಯರ್. ಯಾಕೆ, ನಿಂಗೆ ಏನಾದ್ರು ಪ್ರಾಬ್ಲಮ್ ಮಾಡಿದ್ನಾ? ಬಂದಿದ್ ನಿಜನೇ ತಾನೆ? ಅದನ್ನೇ ಹೇಳ್ದೆ ಮಾಮಿನ್ ಲಾ. ಏನಂದಮ್ಮ ಅವನು? ಆಫೀಸಿಗೆ ವಾಪಸ್ ಬರ್ತೀನಿ ಅಂತಿದ್ದಾನೆ. ನನ್ನ ಹತ್ರನೂ ಕೇಳ್ದ. ನೀವೇನಂದ್ರಿ? ಸರಿ ಅಂದೆ. ಯಾಕಮ್ಮ? ಅವನ್ ಮತ್ತೆ ಆಫೀಸ್ ಬಂದ್ರೆ ನಮ್ ಎಲ್ರಿಗೂ ತೊಂದ್ರೆ. ಈಸ್ ಅ ಫ್ರಾಡ್. ಅಂತ ಕೆಟ್ಟ ವ್ಯಕ್ತಿನ ಜೊತೆಲಿ ಇಟ್ಕೊಂಡು ಕೆಲಸ ಮಾಡೋದು ಹೇಗ್ ಸಾಧ್ಯಮ್ಮ? ಕೆಲವೊಂದು ಕೆಟ್ಟ ದೃಷ್ಟಿ ಬೀಳ್ದೇ ಇರೋದಕ್ಕೆ ಇಂಥವ್ರು ಬೇಕು ಹರ್ಷ. ಅರ್ಥ ಆಗಿಲ್ಲಮ್ಮ. ಕೆಟ್ಟ ದೃಷ್ಟಿನ ಹಾಗಂದ್ರೆ? ಅರ್ಥ ಆಗತ್ತೆ. ಹಳೆ ಋಣ ಕೆಲವು ಸಲ ನಾವು ಬೇಡ ಅಂದ್ರೂ ಬಿಡಕ್ಕಾಗಲ್ಲ.
ಹೇಗಿದ್ರು ಆಫೀಸ್ ನಿನ್ ಕಂಟ್ರೋಲಲ್ಲಿ ಇದೆಯಲ್ಲ, ನೀನೇ ನೋಡ್ಕೊ. ಅವನಿಗೆ ಯಾವುದೇ ರೀತಿ ಜವಾಬ್ದಾರಿ ಕೊಡಬೇಡ. ಅವನು ನಿನ್ ಕಂಟ್ರೋಲಲ್ಲಿ ಇರಬೇಕು. ಓಕೆ. ಅನು ಏನಾದರೂ ಫೋನ್ ಮಾಡಿದ್ಲಾ? ಅವಳು ಎಲ್ಲೋದ್ಲು ಏನು ಒಂದು ಗೊತ್ತಿಲ್ಲ. ನನಗೂ ಫೋನ್ ಮಾಡಿಲ್ಲಮ್ಮ. ಆರ್ಯನ್ನ ಅಡ್ಮಿಟ್ ಮಾಡಿದ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ಹೋದವಳು ಒಂದು ಫೋನ್ ಕೂಡ ಮಾಡಿಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.